Last class, I told you what happened to those four children while waiting for their father or any bullock cart man which father has promised to send him, but he has not arrived. When this incident happened at the age of 9, when Ambedkar was at the age of 9, this incident happened. These children, with the help of station master, as now traveling towards Goregaon. Now bullock cart man told that I can't ride because of being polluted. You have to drive. I will walk behind the bullock cart with a double fare. Now what happened? Let's see. Now they have got bullock cart with the 6:30. They are now in the bullock cart and they are now traveling towards Goregaon. Not very far from the station, there flowed a river. It was quite dry except at a place where there were small pool of water. The owner of the cart proposed that we should halt there and have our meals as we might not get water on our way. bullock cart ಮನುಷ್ಯ ಅದೇ ಎತ್ತಿನ ಗಾಡಿ ಓನರು ಹೇಳಿದಂತೆ, ನೀವೇನಾದರೂ ಊಟ ತಂತೀರ ಇಲ್ಲೇ ಮಾಡ್ಕೊಂಡ್ಬಿಡಿ, ಇನ್ನು ಮುಂದೆ ಎಲ್ಲೂ ಕೂಡ ನೀರು ಸಿಗಲ್ಲ, ಇಲ್ಲಿ ನೀರಿರೋದ್ರಿಂದ ಇಲ್ಲಿ ಊಟ ಮಾಡ್ಕೊಂಡ್ಬಿಡಿ ಅಂತ ಹೇಳಿದಂತೆ. ವಿ ಅಗ್ರೀಡ್. ಈ ಆಸ್ಕ್ಡ್ ಅಸ್ ಟು ಗಿವ್ ಅ ಪಾರ್ಟ್ ಆಫ್ ಹಿಸ್ ಫೇರ್ ಟು ಎನೇಬಲ್ ಹಿಮ್ ಟು ಗೋ ಟು ದ ವಿಲೇಜ್ ಆ್ಯಂಡ್ ಹ್ಯಾವ್ ಹಿಸ್ ಮೀಲ್. ಸ್ವಲ್ಪ ದುಡ್ಡು ಕೊಡಿ, ನಾನು ಏನು ಮಾತಾಡಿದ್ದೆ ಡಬಲ್ ಫೇರು ಅದರದ್ದು ಸ್ವಲ್ಪ ಭಾಗ ದುಡ್ಡು ಕೊಡಿ, ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ, ನೀವೆಲ್ಲ ಊಟ ಮಾಡ್ಕೊಳ್ಳಿ ಅಷ್ಟರಲ್ಲೇ ಅಂತ ಹೇಳಿಬಿಟ್ಟು ಹೊರಟನಂತೆ. ಮೈ ಬ್ರದರ್ ಗೇವ್ ಹಿಮ್ ಸಮ್ ಮನಿ ಆ್ಯಂಡ್ he left promising to return soon. We were very angry and were glad to have had an opportunity to have a bite. ಅವನು ಸ್ವಲ್ಪ ದುಡ್ಡು ಇಸ್ಕೊಂಡು, ಅಣ್ಣನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ಹೊರಟುಬಿಟ್ನಂತೆ. ರಿಮೆಂಬರ್ ವೆನ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ಡ್, ಅಂಬೇಡ್ಕರ್ ವಾಸ್ ಓನ್ಲಿ 9 years old. 9 ವರ್ಷ ಹುಡುಗ ಮಾತ್ರ ಅಂಬೇಡ್ಕರ್. 4 ಜನ ಮಕ್ಕಳು ಏನು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಈ ಆಲ್ಮೋಸ್ಟ್ ದ ಸೇಮ್ ಏಜ್, ಮೇ ಬಿ ಅರೌಂಡ್ 13 or 14 years ಏಜಲ್ಲಿ ಒಳಗೇ ಇದ್ದಿದ್ದು. ಬಟ್ ಈ ಡಿಸ್ಕ್ರಿಮಿನೇಷನ್ ಏನಾಯಿತು, ವಾಟ್ ಹ್ಯಾಪನ್ ಟು ದ ಅನ್ಟಚಬಿಲಿಟಿ, ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ವಾಸ್ ನಾಟ್ ಆಫ್ ಎನ್ ಏಜ್, ಇಟ್ ಈಸ್ ಆಫ್ ಎನ್ ಕ್ಯಾಸ್ಟ್. ಯಾವುದೇ ಮಕ್ಕಳಿಗಾಗಿರಲಿ ದೊಡ್ಡವ್ರಿಗಾಗಿರಲಿ ಆ ಜಾತಿಲಿ ಹುಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಆ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಆಗ್ತಾಯಿತ್ತು. ಯಾವ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಆಗ್ತಾಯಿತ್ತು ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ಇಲ್ಲಿ. ವಿ ವರ್ ವೆರಿ ಹಂಗ್ರಿ. ತುಂಬ ಹೊಟ್ಟೆ ಹಸ್ದಿದೆ ಇವ್ರಿಗೆ, ಸಾಕಷ್ಟು ದಣವಾಗಿದೆ, ಹೊಟ್ಟೆ ಹಸ್ದಿದೆ, ಒಂದು ಸ್ವಲ್ಪ ಊಟ ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ರಂತೆ. ಮೈ ಆಂಟ್ ಆ್ಯಡ್ had pressed our neighbors women folk into service and had got some nice preparations for us to take on our way. ಆಂಟಿ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಒಳ್ಳೊಳ್ಳೆ ಊಟಗಳು ಕೂಡ ಕಳಿಸಿದ್ರಂತೆ. ವಿ ಓಪನ್ ಟಿಫಿನ್ ಬ್ಯಾಸ್ಕೆಟ್ ಆ್ಯಂಡ್ ಸ್ಟಾರ್ಟೆಡ್ ಈಟಿಂಗ್. ಟಿಫಿನ್ ಬ್ಯಾಸ್ಕೆಟ್ನ ತೆಗೆದು ಊಟ ಮಾಡೋಕ್ಕೆ ಏನು ತಂದಿದ್ರು ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ವಿ ನೀಡೆಡ್ ವಾಟರ್ ಟು ವಾಶ್ ಥಿಂಗ್ಸ್ ಡೌನ್. One of us went to the pool of water into the river basin nearby. ಒಬ್ಬರು ಈಗೆಲ್ಲ ಕೈ ತೊಳ್ಕೊಳ್ಳೋಕ್ಕೆ ಎಲ್ಲ ವಾಶ್ ಮಾಡೋಕ್ಕೆ ನೀರು ಬೇಕಾಗಿತ್ತಂತೆ. ಒಬ್ಬರು ಕೆಳಗಿಳಿದು ಅಲ್ಲಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದ್ರಂತೆ. ಬಟ್ ದ ವಾಟರ್ ರಿಯಲಿ ವಾಸ್ ನೋ ವಾಟರ್. ಅದು ನೀರಾಗಿರಲಿಲ್ಲ, ತುಂಬ ಗಲೀಜಿಂದ ಕೂಡಿ. ಇಟ್ ವಾಸ್ ಥಿಕ್ ವಿತ್ ಮಡ್ ಆ್ಯಂಡ್ ಯೂರಿನ್ ಆ್ಯಂಡ್ ದ ಎಕ್ಸ್ಕ್ರೀಟ ಆಫ್ ಕೌಸ್ ಆ್ಯಂಡ್ ಬಫೆಲೋಸ್ ಆ್ಯಂಡ್ ಅದರ್ ಕ್ಯಾಟಲ್ ಹೂ ವೆಂಟ್ ದ ಪೂಲಿಂಗ್ ಫಾರ್ ಡ್ರಿಂಕಿಂಗ್. ಎಷ್ಟು ಗಲೀಜಾಗಿತ್ತು ಅಂದರೆ ದನಗಳು ಎಲ್ಲ ಅಲ್ಲಿ ಗಲೀಜು ಮಾಡಿ ಯೂರಿನ್ ಆ್ಯಂಡ್ ಡಂಗ್, ಇಟ್ ಹ್ಯಾಸ್ ಆಲ್ಮೋಸ್ಟ್
ಇಟ್ ಈಸ್ ಆಲ್ಮೋಸ್ಟ್ ಪೊಲ್ಯೂಟೆಡ್ ವಾಟರ್ ಆಗಿಬಿಟ್ಟಿತ್ತು. ಅದು ತುಂಬ ಗಲೀಜಿಂದ ಕೂಡಿದಂಥದ್ದು ಮಲಿನಗೊಂಡಂತಹ ನೀರಾಗಿತ್ತು. ಇಟ್ ವಾಸ್ ಥಿಕ್ ವಿತ್ ಮಡ್ ಆ್ಯಂಡ್ ಯೂರಿನ್ ಆ್ಯಂಡ್ ಎಕ್ಸ್ಕ್ರೀಟಾ ಆಫ್ ಕೌಸ್ ಆ್ಯಂಡ್ ಬಫೆಲೋಸ್ ಆ್ಯಂಡ್ ಅದರ್ ಕ್ಯಾಟಲ್ಸ್ ಹೂ ವೆಂಟ್ ಟು ದ ಪೂಲ್ ಫಾರ್ ಡ್ರಿಂಕಿಂಗ್. ಇನ್ ಫ್ಯಾಕ್ಟ್ ದಟ್ ವಾಟರ್ ವಾಸ್ ನಾಟ್ ಇಂಟೆಂಡೆಡ್ ಫಾರ್ ಹ್ಯೂಮನ್ ಯೂಸ್. ಆ ನೀರು ಮನುಷ್ಯರ ಉಪಯೋಗಕ್ಕೆ ಅಂತ, ದನಗಳಿಗೆ ನೀರು ಕುಡಿಯೋಕ್ಕೆ ಅಂತ ಉಪಯೋಗಿಸ್ತಾ ಇದ್ದಿದ್ದು ನೀರು ಆ ಜಾಗ ಅನಿಸುತ್ತೆ. ಆ ಜಾಗದಲ್ಲಿ ಕೇವಲ ಇವರು ಬುಲಕ್ಕಾಟ್ ಮನೆಗೆ ಗೊತ್ತಿತ್ತು, ಇವರು ದೀಸ್ ಪೀಪಲ್, ದೀಸ್ ಚಿಲ್ಡ್ರನ್ಸ್ ಆರ್ ಅನ್ಟಚಬಲ್ಸ್, ದೇ ಆರ್ ಸಪೋಸ್ ಟು ಡ್ರಿಂಕ್ ದೀಸ್ ವಾಟರ್ಸ್ ಅಂತ ಹೇಳ್ಬಿಟ್ಟು, ಈ ನೀರನ್ನೇ ಕುಡಿಬೇಕು ಅಂತ ಹೇಳ್ಬಿಟ್ಟು ಅವನು ಇಲ್ಲಿಗೆ ಬಿಟ್ಟು ಹೋಗಿದ್ದ ಅನಿಸುತ್ತೆ. ಅಟ್ ಎನಿ ರೇಟ್ ದ ಸ್ಟಿಂಕ್ ಆಫ್ ವಾಟರ್ ವಾಸ್ ಸೋ ಸ್ಟ್ರಾಂಗ್ ವಿ ಕುಡ್ ನಾಟ್ ಡ್ರಿಂಕ್ ಇಟ್. ವಿ ಹ್ಯಾಡ್ ದೇರ್ ಫೋರ್ to close our meal before we were satisfied and wait for the arrival of the cartman. ಊಟ ಇನ್ನೂ ಹೊಟ್ಟೆ ತುಂಬಿರಲಿಲ್ಲ ಅವ್ರಿಗೆ, ನೀರು ಇಲ್ಲದ ಕಾರಣದಿಂದ ಹೊಟ್ಟೆ ತುಂಬಿರಲಿಲ್ಲ. ನೀರು ಎಲ್ಲದಕ್ಕೂ ಅವಶ್ಯಕತೆ ಆಗಿದ್ದರಿಂದ ಹೊಟ್ಟೆ ತುಂಬಕ್ಕಿಂತ ಮುಂಚೆನೇ ಇವರು ಮೀಲ್ಸ್ನೆಲ್ಲ ಅಂದರೆ ತಂದಂಥ ಊಟನೆಲ್ಲ ಕ್ಲೋಸ್ ಮಾಡಿ ಬುಲಕ್ ಕಾರ್ಟ್ಮನ್ಗೆ ಕಾಯಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಈ ಡಿಡ್ ನಾಟ್ ಕಮ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಆಲ್ ದಟ್ ವಿ ಕುಡ್ ಡೂ ವಾಸ್ ಟು ಲುಕ್ ಫಾರ್ ಹೆಮ್ ಇನ್ ಆಲ್ ಡೈರೆಕ್ಷನ್ಸ್. ಇವ್ರೇನು ಮಾಡ್ಬೋದಾಯಿತು, ಎಲ್ಲ ಕಡೆನೂ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಲ್ಲ ದಿಕ್ಕಿಂದನೂ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಲ್ಟಿಮೇಟ್ಲಿ ಈ ಕೇಮ್ ಆ್ಯಂಡ್ ವಿ ಸ್ಟಾರ್ಟೆಡ್ ಆನ್ ಅವರ್ ಜರ್ನಿ. ಬಂದ ಅವನು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಫಾರ್ ಸಮ್ 4 or 5 miles ವಿ ಡ್ರೋವ್ ದ ಕಾರ್ಟ್ ಆ್ಯಂಡ್ ಹೀ ವಾಕ್ಡ್ ಆನ್ ಫುಟ್. 4 to 5 ಮೈಲಿವರೆಗೂ ಇವರೇ ಓಡಿಸಿದ್ರಂತೆ, ಹುಡುಗರೇ ಓಡಿಸಿದ್ರಂತೆ. Then he suddenly jumped into the cart and took the reins from our hand. ತಕ್ಷಣ 4 to 5 ಕಿಲೋಮೀಟರ್ ಆಗಿದ ತಕ್ಷಣವೇ ಇವನು ಬುಲಕ್ ಕಾರ್ಟ್ಮನ್ ಏನು ಬಂದಿದ್ನಲ್ಲ, ಹಿಂದೆ ಓಡಿ ಸಾಕಾಯ್ತೇನೋ, ತಕ್ಷಣ ಇವನು ಎತ್ತಿನ ಬಂಡಿಗೆ ಹತ್ಬಿಟ್ಟು ಇವನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ, ಎತ್ತಿನ ಗಾಡಿ ಹೊಡೆಯೋಕ್ಕೆ ಸ್ಟಾರ್ಟ್. ವಿ ಥಾಟ್ ದಿಸ್ ಟು ಬಿ ರಾದರ್ ಎ ಸ್ಟ್ರೇಂಜ್ ಕಂಡಕ್ಟ್ ಆನ್ ದ ಪಾರ್ಟ್ ಆಫ್ ಎ ಮ್ಯಾನ್ ಹೂ ಹ್ಯಾಡ್ ರೆಫ್ಯೂಸ್ ಟು ಲೆಟ್ ದ ಕಾರ್ಟ್ ಆನ್ ಹೈರ್ ಫಾರ್ fear of pollution, to have set aside all religious scruples and have consented to sit with us in the same cart, but we dare not to ask him any questions on the point. ಸಡನ್ನಾಗಿ ಹತ್ತು ಕೂತ್ಕೊಂಡಲ್ಲ, ಇವ್ರಿಗೂ ಆಶ್ಚರ್ಯ ಆಯ್ತಂತೆ, ಏನು ಸಡನ್ನಾಗಿ ಪೊಲ್ಯೂಟ್ ಆಗಿಬಿಡ್ತೀನಿ ಅಂತೇಳಿ, ಇವ್ರನ್ನ ಮುಟ್ಟಿಸ್ಕೊಂಡ್ರೆ ಪೊಲ್ಯೂಟ್ ಆಗಿಬಿಡ್ತೀನಿ, ಇವರು ಓಡಾಡೋ ಗಾಡೀಲಿ ನಾನೇನಾದರೂ ಓಡಾಡಿದ್ರೆ ಪೊಲ್ಯೂಟ್ ಆಗಿಬಿಡ್ತೀನಿ ಅಂತ ಏನಿತ್ತು, ಸಡನ್ನಾಗಿ ಏನೋ ಒಂದು ಬುದ್ಧಿ ಬಂದಂಗೆ ಇವನೇ ಹತ್ತು ಕೂತ್ಕೊಬಿಟ್ಟು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಶ್ಚರ್ಯ ಆಯ್ತಂತೆ. ಆದರೆ ಇವ್ರು ಏನೂ ಕ್ವಶನ್ ಮಾಡೋಕ್ಕೆ ಹೋಗಲಿಲ್ವಂತೆ. ವಿ ವರ್ ಆ್ಯಂಜಿಯಸ್ ಟು ರೀಚ್ ಗೋರೆಗಾಂವ್ ಅವರ್ ಡೆಸ್ಟಿನೇಷನ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ನಮ್ಮ ಉದ್ದೇಶ ಇದ್ದಿದ್ದು ನಾವು ಬೇಗ ಗೋರೆಗಾಂವ್ಗೆ ತಲುಪಬೇಕು, ಬೇಗ ರೀಚ್ ಆಗಬೇಕು ಅನ್ನೋದಷ್ಟೇ ಇತ್ತು ಅಂತ. ಆ್ಯಂಡ್ ಫಾರ್ ಸಮ್ ಟೈಮ್ಸ್ ವಿ ವರ್ ಇಂಟ್ರೆಸ್ಟೆಡ್ ಇನ್ ದ ಮೂಮೆಂಟ್ ಆಫ್ ದ ಕಾರ್ಟ್ ಓನ್ಲಿ, ಬಟ್ ಸೂನ್ ದೆರ್ ವಾಸ್ ಡಾರ್ಕ್ನೆಸ್ ಆಲ್ ಅರೌಂಡ್ ಅಸ್. ದೆರ್ ವರ್ ನೋ ಸ್ಟ್ರೀಟ್ ಲೈಟ್ಸ್ ಟು ರಿಲೀವ್ ದ ಡಾರ್ಕ್ನೆಸ್. ಯಾವುದೇ ಬೇಗ ರೀಚ್ ಆಗಬೇಕು ಅಂತ ಅಷ್ಟೇ, ಯಾವುದೇ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಯಾವುದೇ ಲೈಟ್ಸ್ ಅಂದರೆ ಬೀದಿ ದೀಪಗಳಿಲ್ಲ, ಲೈಟ್ಸ್ ಇಲ್ಲ. ಇವರು ಓಡಾಡೋಕ್ಕೆ, ಇವರು ಕಾರ್ಟನ್ನು ನಡೆಸೋಕ್ಕೆ ಎತ್ತಿನ ಗಾಡೀಲಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆರ್ ವರ್ ನೋ ಮೆನ್ ಆರ್ ವುಮೆನ್ ಆರ್ ಈವನ್ ಅ ಕ್ಯಾಟಲ್ ಪಾಸಿಂಗ್ ಬೈ ಟು ಮೇಕ್ ಅಸ್ ಫೀಲ್ ದಟ್ ವಿ ವರ್ ಇನ್ ದರ್ ಮಿಡ್ಸ್ಟ್. ಯಾವುದೇ ಒಬ್ಬ ಗಂಡಸರು ಹೆಂಗಸರು ಯಾರೂ ಇಲ್ಲ, ಎಲ್ಲಿದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ವಿ ಬಿಕೇಮ್ ಫಿಯರ್ಫುಲ್ ಆಫ್ ದ ಲೋನ್ಲಿನೆಸ್ ವಿಚ್ ಸರೌಂಡೆಡ್ ಆಸ್. ಅವರ್ ಆ್ಯಂಗ್ಸೈಟಿ ವಾಸ್ ಗ್ರೋಯಿಂಗ್. ವಿ ಮಸ್ಟರ್ಡ್ ಆಲ್ ದ ಕರೇಜ್ ವಿ ಪೊಸೆಸ್ಡ್. ಏನು ಸುತ್ತಮುತ್ತ ನೋಡಿದ್ರೆ ಯಾವ ಜನ ಇಲ್ಲ, ತುಂಬ ಭಯಭೀತರಾಗಿದ್ದಾರೆ. ಇವರು ಕೂಡ ಯಾವ ಧೈರ್ಯದಿಂದ ಎಲ್ಲೋ ಒಂದು ಕಡೆ ಧೈರ್ಯನ ಜಮಾವಣೆ ಮಾಡಿಕೊಂಡು ಕಟ್ಟಿಡ್ಕೊಂಡು ಅಲ್ಲಿ ಕೂತಿದ್ದಾರೆ. ವಿ ಹ್ಯಾಡ್ ಟ್ರಾವೆಲ್ಡ್ ಫಾರ್ ಫ್ರಮ್ ಮಾಸೂರ್ ಸ್ಟೇಷನಿಂದ ತುಂಬ ದೂರನೇ ಬಂದಿದ್ದಾರೆ. ಇಟ್ ವಾಸ್ ಮೋರ್ ದೆನ್ 3 hours. 3 ಗಂಟೆಗಿಂತ ಹೆಚ್ಚಿನ ಟ್ರಾವೆಲ್ ಇವ್ರು ಮಾಡಬೇಕು. ಬಟ್ ದೆರ್ ವಾಸ್ ನೋ ಸೈನ್ ಆಫ್ ಗೋರೆಗಾಂವ್. ತುಂಬ ಹೊತ್ತಿಂದ ಇವರು ಟ್ರಾವೆಲ್ ಮಾಡ್ತಾನೆ ಇದ್ದಾರೆ, ಇವರು ಓಡಿಸ್ತಾನೆ ಇದ್ದಾರೆ, ತುಂಬ ಧೈರ್ಯವಾಗಿ ಕೂತಿದ್ದಾರೆ.
ಯಾವ ಭರವಸೆ ಮೇಲೆ ಕೂತಿದ್ದಾರೆ, ಜನ ಓಡಾಡ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ, ಲೈಟ್ಸ್ಗಳಿಲ್ಲ, ಎಲ್ಲಿಲ್ಲ. ಇವರು ಯಾವುದೋ ಒಂದು ಧೈರ್ಯದ ಮೇಲೆ ಇಲ್ಲೆಲ್ಲನೂ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಸುಳುವು ಸಿಗ್ತಾ ಇಲ್ಲ. ಗೋರೆಗಾಂವ್ ಹತ್ರ ಬರ್ತಾ ಇದೆ. ದೇರ್ ಅರೋಸ್ ಎ ಸ್ಟ್ರೇಂಜ್ ಥಾಟ್ ವಿತಿನ್ ಹಸ್. ಯಾವುದೋ ಒಂದು ರೀತಿ ಸ್ಟ್ರೇಂಜ್ ಆದಂಥ ಯೋಚನೆ, ವಿಚಿತ್ರವಾದ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಂತೆ ಮಕ್ಕಳಲ್ಲಿ. ವಿ ಸಸ್ಪೆಕ್ಟೆಡ್ ದ್ಯಾಟ್ ದ ಕಾರ್ಟ್ಮ್ಯಾನ್ ಇಂಟೆಂಡೆಡ್ ಟ್ರೆಚರಿ ಆ್ಯಂಡ್ ದ್ಯಾಟ್ ಈ ವಾಸ್ ಟೇಕಿಂಗ್ ಅ ಸಮ್ ಲೋನ್ಲಿ ಸ್ಪಾಟ್ ಟು ಕಿಲ್ ಅಸ್. ಎಲ್ಲೋ ಒಂದು ಕಡೆ ಇವ್ರಿಗೆ ಒಂದು ರೀತಿ ಭಯ ಆಗಿ ಸ್ಟಾರ್ಟ್ ಆಯ್ತಂತೆ. ಏನಾದರೂ ಟ್ರೆಚರಿ ಮಾಡ್ತಾರೋ, ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದಾನ ಕಾರ್ಟ್ಮನ್ನು, ನಮ್ಮನ್ನೆಲ್ಲ ತೊಗೊಂಡೋಗಿ ಯಾವುದಾದ್ರೂ ಒಂದು ನಿರ್ಭಯವಾದ ಸ್ಥಳದಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ನಮ್ಮ ಹತ್ರ ಇಲ್ಲೋ ಗೋಲ್ಡ್ ಜ್ಯುವೆಲರೀಸ್ನೆಲ್ಲ ಕಿತ್ಕೊಂಡು ಬಿಡ್ಬೋದಾ ಅಂತ ಯೋಚನೆ ಮಾಡಿರ್ಬೋದಾ ಅಂತ ಇವ್ರಿಗೆ ಭಯ ಬಿತ್ತರ. ವಿ ಹ್ಯಾಡ್ ಲಾಟ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್. ನಮ್ಮ ಹತ್ರ ಸಾಕಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್. ನಮ್ಮ ಹತ್ರ ಸಾಕಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಕೂಡ ಇರೋದ್ರಿಂದ ಸ್ವಲ್ಪ ಭಯ ಬೀಳ್ತಾರೆ. ಆನರ್ಸ್ ಆ್ಯಂಡ್ ದ್ಯಾಟ್ ಹೆಲ್ಪ್ ಟು ಸ್ಟ್ರೆಂಥನ್ ಅವರ್ ಸಸ್ಪೆಕ್ಷನ್. ನಮ್ಮ ಜ್ಯುವೆಲ್ಸ್ ಬೇರೆ ಇರೋದ್ರಿಂದ ನಮ್ಮನ್ನೆಲ್ಲಾದ್ರೂ ಕರ್ಕೊಂಡೋಗಿ ಸಾಯಿಸ್ಬಿಟ್ಟು ಇವನ್ನೆಲ್ಲ ಜ್ಯುವೆಲ್ಸ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನ ಅಂತ ಭಯನೂ ಆಯ್ತಂತೆ. ವಿ ಸ್ಟಾರ್ಟೆಡ್ ಆಸ್ಕಿಂಗ್ ಹಿಮ್ ಹೌ ಫಾರ್ ಗೋರೆಗಾಂವ್ ವಾಸ್, ವೈ ವಿ ವರ್ ಸೋ ಲೇಟ್ ಇನ್ ರೀಚಿಂಗ್ ಇಟ್. He kept on saying, it is not very far, we shall soon reach it. ಎಷ್ಟು ದೂರ ಇದೆ ಗೋರೆಗಾಂವ್, ಎಷ್ಟು ದೂರ ಇದೆ ಇಲ್ಲಿಂದ ಅಂತ ಕೇಳ್ತಾನೆ ಇದ್ರಂತೆ ಇವ್ರು 4 ಜನ ಹುಡುಗರು ಹೇಳ್ತಾನೆ ಇದ್ರಂತೆ, ಏನು ದೂರ ಇಲ್ಲ, ಹತ್ರನೇ ಇದೆ, ನಾವು ಇನ್ನೇನು ತಲುಪ್ಬಿಡ್ತೀವಿ ಅಂತ ಕಾರ್ಟ್ಮನ್ ಹೇಳ್ತಾನೆ ಇದ್ನಂತೆ. ಇಟ್ ವಾಸ್ ಅಬೌಟ್ 10 at night when finding that there was no trace of Goregaon, we children started crying and abusing the cartman. ಅಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಮೇಲೆ ಬೈಯೋಕ್ಕೆ ಸ್ಟಾರ್ಟ್ ಮಾಡೋದಂತೆ. 3 ಗಂಟೆಯಲ್ಲಿ ರೀಚ್ ಆಗಿಬಿಡ್ತೀವಿ ಅಂತ ಹೇಳ್ದವನು ಇನ್ನು 10 ಗಂಟೆಲೇ, ಅಂದರೆ ತುಂಬ ಒಂದು 3 ಅವರ್ಸಲ್ಲಿ 6:30, 7:30, 8, 9:30 ಒಳಗೆ ರೀಚ್ ಆಗಿಬಿಡ್ತೀವಿ ಅಂತ ಹೇಳ್ದವನು 10 ಗಂಟೆ ಆದರೂ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ನಮ್ಮನ್ನು ಅಂತ ಹೇಳ್ಬಿಟ್ಟು ಅಳಕ್ಕೂ ಸ್ಟಾರ್ಟ್ ಮಾಡಿದ್ರಂತೆ, ಬೈಯೋಕ್ಕೂ ಸ್ಟಾರ್ಟ್ ಮಾಡಿದ್ರಂತೆ. Our lamentations and wailings continued for long. The cartman made no reply. Suddenly we saw a light burning at some distance. ಯಾವುದೋ ಒಂದು ಸಡನ್ನಾಗಿ ಏನು ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸಡನ್ಲಿ ಯಾವುದೋ ಒಂದು ಕಡೆ ಲೈಟ್ ಕಾಣಿಸ್ತಂತೆ. ದ ಕಾರ್ಟ್ಮನ್ ಮೇಡ್ ನೋ ರಿಪ್ಲೈ. ಸಡನ್ಲಿ ವಿ ಸಾ ಲೈಟ್ ಬರ್ನಿಂಗ್ ಸಮ್ ಡಿಸ್ಟೆನ್ಸ್. ಯಾವುದೋ ದೂರದಲ್ಲಿ ಒಂದು ದೀಪ ಉರಿತಾ ಇರೋವಂಥ ಇದು ಕಾಣಿಸ್ತಂತೆ. ಡು ಯು ಸಿ ದಟ್ ಲೈಟ್? ನೀವು ಆ ಲೈಟ್ ಕಾಣಿಸ್ತಾ ಇದೆಯಾ ಅಂತ ಕೇಳಿದಂತೆ ಕಾರ್ಟ್ಮನ್. ದಟ್ ಈಸ್ ದ ಲೈಟ್ ಆಫ್ ಟೋಲ್ ಕಲೆಕ್ಟರ್. ವಿ ವಿಲ್ ರೆಸ್ಟ್ ದೇರ್ ಫಾರ್ ದ ನೈಟ್. ಅದು ದೀಪ ಕಾಣಿಸ್ತಾ ಇದೆಯಲ್ವಾ ಅಂತ ಕೇಳಿದಂತೆ. ಹೂ ಕಾಣಿಸ್ತಾ ಇದೆ, ಇವತ್ತು ರಾತ್ರಿ ನಾವು ಅಲ್ಲಿ ಉಳ್ಕೊತೀವಿ, ಅಲ್ಲಿ ಟೋಲ್ ಕಲೆಕ್ಟರ್ ಇರೋವಂಥ ಜಾಗ, ಇವತ್ತು ರಾತ್ರಿ ಅಲ್ಲಿ ಉಳಿತೀವಿ ಅಂತ ಹೇಳಿದ್ನಂತೆ. ವಿ ಫೆಲ್ಟ್ ಸಮ್ ರಿಲೀಫ್ ಆ್ಯಂಡ್ ಸ್ಟಾಪ್ಡ್ ಕ್ರೈಯಿಂಗ್. ದ ಲೈಟ್ ವಾಸ್ ಡಿಸ್ಟೆಂಟ್ ಬಟ್ ವಿ ಕುಡ್ ನೆವರ್ ಸೀಮ್ ಟು ರೀಚ್ ಇಟ್. It took us 2 hours to reach the toll collector's hut. The interval increased our anxiety, and we kept on asking the cartman all sort of questions as to why there was delay in reaching the place, whether we were going on the same road, etc. ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಾ, ಯಾಕೆ ಇಷ್ಟೊತ್ತು ಆಗ್ತಾ ಇದೆ, ನೀವು 3 ಗಂಟೆ ಅಂತ ಕರ್ಕೊಂಡು ಬಂದ್ರಿ, ಅಲ್ಲಿ 3 ಗಂಟೆ ಆಗಿದ್ರೆ 9:30 ರೀಚ್ ಆಗಿಬಿಡ್ಬೇಕಾಗಿತ್ತು, ಈಗ ನೈಟ್ ಆಗಿದೆ, ಯಾಕೆ ಇಷ್ಟೊತ್ತಾಯಿತು, ನಾವು ಅದೇ ರೋಡಲ್ಲಿ ಬಂದ್ವಾ, ಬೇರೆ ರೋಡಲ್ಲಿ ದಿಕ್ಕು ತಪ್ಪಿದ್ವಾ ಅಂತ ಎಲ್ಲ ಮಕ್ಕಳು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಟಿಮೇಟ್ಲಿ by midnight the cart reached the toll collector's hut. It was ಮಧ್ಯರಾತ್ರಿಯಲ್ಲಿ ಟೋಲ್ ಕಲೆಕ್ಟರ್ ಹಟ್ ಹತ್ರ ಹೋಗಿ ನಿಲ್ತಂತೆ. ಇಟ್ ವಾಸ್ ಸಿಚುವೇಟೆಡ್ ಅಟ್ ದ ಫುಟ್ ಆಫ್ ಅ ಹಿಲ್, ಬಟ್ ಆನ್ ದ ಅದರ್ ಸೈಡ್ ಆಫ್ ದ ಹಿಲ್ when we arrived we saw a large number of bullock cart. They are all resting for the night. ತುಂಬ ದೊಡ್ಡದಾದಂಥ ಬುಲಕ್ ಕಾರ್ಟ್, ಒಂದಷ್ಟು ಬುಲಕ್ ಕಾರ್ಟ್ಗಳು ನಿಂತಿರೋದು ಕಾಣಿಸ್ತಂತೆ. ಎಲ್ಲರೂ ಕೂಡ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ರಂತೆ. ವಿ ವರ್ ಎಕ್ಸ್ಟ್ರೀಮ್ಲಿ ಹಂಗ್ರಿ ಆ್ಯಂಡ್ ವಾಂಟೆಡ್ ವೆರಿ ಮಚ್ ಟು ಹೀಟ್, ಬಟ್ ಅಗೇನ್ ದೆರ್ ವಾಸ್ ದ ಕ್ವಶನ್ ಆಫ್ ವಾಟರ್. ಸೊ ವಿ ಆಸ್ಕ್ಡ್ ಅವರ್ ಡ್ರೈವರ್ಸ್ ವೆದರ್ ಇಟ್ ವಾಸ್ ಪಾಸಿಬಲ್ ಟು ಗೆಟ್ ವಾಟರ್. ಊಟ ಮಾಡಬೇಕು ಅಂತ ಹೊಟ್ಟೆ ಹಸಿತಾಯ್ತಂತೆ. ಮನೆಯಿಂದ ಸಾಕಷ್ಟು ತಿಂಡಿನ ತಂದಿದ್ರು, ಆದರೆ ನೀರು ಬೇಕು, ಏನಾದರೂ ಸ್ವಲ್ಪ ನೀರು ಸಿಗುತ್ತಾ ಅಂತ
ಹೇಳಿದ್ರಂತೆ ಎಲ್ಲಾದರೂ ನೀರು ಸಿಗುತ್ತಾ ಅಂತ. ಸೊ ವಿ ಆಸ್ಕ್ಡ್ ಅವರ್ ಡ್ರೈವರ್, ಬುಲಕಾಟ್ ಡ್ರೈವರ್ ಏನಿದ್ದಾನೆ ಅವ್ನು ಕೇಳಿದ್ರಂತೆ ಎಲ್ಲಾದರೂ ನೀರು ಸಿಗುತ್ತಾ ಅಂತ. ಈ ವಾರ್ನ್ಡ್ ಅಸ್ ದ್ಯಾಟ್ ದ ಟೋಲ್ ಕಲೆಕ್ಟರ್ ವಾಸ್ ಎ ಹಿಂದೂ ಆ್ಯಂಡ್ ದ್ಯಾಟ್ ದೇರ್ ವಾಸ್ ನೋ ಪಾಸಿಬಿಲಿಟಿ ಆಫ್ ಅವರ್ ಗೆಟಿಂಗ್ ವಾಟರ್ ಇಫ್ ವಿ spoke the truth and said that we were Mahars. He said, say you are Mohammedans and try your luck. ನೀವೇನಾದರೂ ಮಹರ್ಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀರು ಕೊಡಲ್ಲ. ಬುಲಕಾಟ್ ಅಲ್ಲಿ ಇದು ಟೋಲ್ ಕಲೆಕ್ಟರು, ನೀವು ಮೊಹಮ್ಮದನ್ಸ್ ಮುಸ್ಲಿಮ್ಸ್ ಅಂತ ಹೇಳಿ ನೀವು ಟ್ರೈ ಮಾಡಿ ಒಂದ್ಸಲ ನೀರಿಗೋಸ್ಕರ ಅಂತ ಹೇಳಿ ಕಳಿಸಿದೆ. ಆನ್ ಹಿಸ್ ಅಡ್ವೈಸ್ ಐ ವೆಂಟ್ ಟು ದ ಟೋಲ್ ಕಲೆಕ್ಟರ್ಸ್ ಹಟ್ and asked him if he would give us some water. ಸ್ವಲ್ಪ ನೀರು ಕೊಡಿ ಅಂತ ಕೇಳಿದಂತೆ ಟೋಲ್ ಕಲೆಕ್ಟರ್ನ, ಸ್ವಲ್ಪ ನೀರು ಕೊಡಿ ಅಂತ ಕೇಳಿದಂತೆ. ಹೂ ಆರ್ ಯು, ಯಾರು ನೀವೆಲ್ಲ? ಈ ಎನ್ಕ್ವೈರ್ಡ್. ಐ ರಿಪ್ಲೈಡ್ ದಟ್ ವಿ ವರ್ ಮುಸಲ್ಮಾನ್ಸ್. ಯಾರು ನೀವೆಲ್ಲ ಅಂತ ಕೇಳಿದಂತೆ. ಅದಕ್ಕೆ ಅಂಬೇಡ್ಕರ್ ಪುಟ್ಟ ಅಂಬೇಡ್ಕರ್ ಉತ್ತರ ಕೊಟ್ರಂತೆ, ನಾನು ಮುಸಲ್ಮಾನ್ಸ್ ಅಂತ ಹೇಳಿದಂತೆ. ಐ ಕನ್ವರ್ಸ್ಡ್ ವಿತ್ ಹಿಮ್ ಇನ್ ಉರ್ದು ವಿಚ್ ಐ ನ್ಯೂ ವೆರಿ ವೆಲ್, ಸೊ ಆಸ್ ಟು ಲೀವ್ ನೋ ಡೌಟ್ ದಟ್ ಐ ವಾಸ್ ಅ ರಿಯಲ್ ಮುಸಲ್ಮಾನ್. ಉರ್ದುನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾತಾಡಿದ್ರಂತೆ ಅಂಬೇಡ್ಕರು. ಉರ್ದು ಮಿಕ್ಸ್ ಮಾಡಿ ಯಾಕಂದರೆ ಅವ್ನಿಗೆ ಡೌಟ್ ಬರಬಾರ್ದು, ರಿಯಲ್ ಮುಸಲ್ಮಾನ್ಸ್ ಯಾವ ಥರ ಮಾತಾಡ್ತಾರೆ ಅದೇ ರೀತಿ ಮಾತಾಡೋಣ. ಬಟ್ ದ ಟ್ರಿಕ್ ಡಿಡ್ ನಾಟ್ ವರ್ಕ್ ಆ್ಯಂಡ್ ಹಿಸ್ ರಿಪ್ಲೈ ವಾಸ್ ವೆರಿ ಕರ್ಟ್. Who has kept water for you? There is water on the hills. If you want to go and get it, I have. ನಿಮಗೆ ನೀರು ಯಾರು ಇಟ್ಟಿದ್ದಾರೆ? ಬೇಕಾದರೆ ನೀರು ಬೆಟ್ಟದ ಮೇಲಿದೆ, ಹೋಗಿ ತೊಗೊಂಡು ಬಂದು ಕುಡೀರಿ ಅಂತ ಹೇಳಿದ್ನಂತೆ. ಐ ಹ್ಯಾವ್ ನನ್, ನನ್ನ ಹತ್ರ ಯಾವ ನೀರು ಇಲ್ಲ, ಬೇಕಾದ್ರೆ ಬೆಟ್ಟದ ಮೇಲಿದೆ, ನೀರು ತೊಗೊಂಡು ಬಂದು ಕುಡಿಯೋಗಿ ಅಂತ ಹೇಳಿದಂತೆ. ವಿತ್ ದಿಸ್ ಈ ಡಿಸ್ಮಿಸ್ಡ್ ಮೀ. ಐ ರಿಟರ್ನ್ ಟು ದ ಕಾರ್ಟ್ ಆ್ಯಂಡ್ ಕನ್ವೇಡ್ ಟು ಮೈ ಬ್ರದರ್ ಇಸ್ ರಿಪ್ಲೈ. I don't know what my brother felt. All that he did was to tell us to lie down. ಅಣ್ಣನಿಗೆ ಬಂದು ಹೇಳಿದ್ರಂತೆ ಅಂಬೇಡ್ಕರ್, ಹಿಂಗಾಯಿತು, ಅವ್ನು ನೀರು ಕೊಡಲಿಲ್ಲ, ನಾವು ಇಷ್ಟೆಲ್ಲ ಟ್ರೆಕ್ ಮಾಡಿದ್ರು ನೀರು ಕೊಡಲಿಲ್ಲ ಅಂತ ಹೇಳಿದ. ಅಂತ ಅಣ್ಣ ಅದಕ್ಕೇ ಇಲ್ಲ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಕ್ಕೆ ಆರ್ಡ್ರ್ ಮಾಡಿದ್ರಂತೆ. ದ ಬುಲಕ್ ಹ್ಯಾಡ್ ಬೀನ್ unyocked and the cart was placed sloping down on the ground. We spread our beds on the bottom planks inside the cart and laid down our bodies to rest. ಅಲ್ಲೇ ಬುಲಕ್ ಕಾರ್ಟಲ್ಲಿ ಬುಲಕ್ಸ್ನ ಬಿಚ್ಚಿಬಿಟ್ಟು ಅಲ್ಲಿ ಅಡ್ಡ ಹಾಕಿ ಆ ಕಾರ್ಟ್ನ ಮಧ್ಯೆ ಹಾಕಿ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬೆಡ್ಶೀಟ್ಸ್ ಏನಿತ್ತು ಅದನ್ನು ಹಾಸ್ಕೊಂಡು ಮಲಗಿದ್ರಂತೆ. ನೌ ದಟ್ ವಿ ಹ್ಯಾಡ್ ಕಮ್ ಟು ಎ ಪ್ಲೇಸ್ ಆಫ್ ಸೇಫ್ಟಿ ವಿ ಡಿಡ್ ನಾಟ್ ಮೈಂಡ್ ವಾಟ್ ಹ್ಯಾಪನ್ಡ್, ಬಟ್ ಅವರ್ ಮೈಂಡ್ಸ್ ಕುಡ್ ನಾಟ್ ಹೆಲ್ಪ್ ಟರ್ನಿಂಗ್ ಟು ದ ಲೇಟೆಸ್ಟ್ ಇವೆಂಟ್ಸ್. ದೇರ್ ವಾಸ್ ಪ್ಲೆಂಟಿ ಆಫ್ ಫುಡ್ ವಿತ್ ಅಸ್. ಇದೇನು ಆಗ್ತಾಯಿದೆ ಇವ್ರಿಗೆ ಅದನ್ನೆಲ್ಲ ಮರೆಯೋಕ್ಕಾಗ್ತಾಯಿಲ್ಲ. ತುಂಬ ಊಟ ಇದೆ, ಆದರೆ ನೀರು ಸಿಗ್ತಾಯಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀರು ಕೊಡ್ತಾಯಿಲ್ಲ ಯಾರೂ. ಇದರಿಂದ ಅವರು ಸಾಕಷ್ಟು ಬೇಸರನೂ ಆಗಿದೆ. ಈ ರೀತಿಯಾದಂಥ ಅನ್ಟಚಬಿಲಿಟಿ ಯಾವ ರೀತಿ ಫಾಲೋ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳ್ತಾರೆ. ದೇರ್ ವಾಸ್ ಹಂಗರ್ ಬರ್ನಿಂಗ್ ವಿತ್ ಇನ್ ಹಸ್. ವಿತ್ ಆಲ್ ದಿಸ್ we were to sleep without food. That was because we could get no water, and we could get no water because we were untouchables. ನಮಗೆ ಯಾವುದೇ ರೀತಿಯಾದಂಥ ವಿವರ್ ಸ್ಲೀಪ್ ವಿತೌಟ್ ಫುಡ್, ಊಟ ಮಾಡ್ದೇ ಮಲಗ್ತಾ ಇದ್ದಾರೆ. ವಿ ಕುಡ್ ಗೋ ಬಿಕಾಸ್ ವಿ ಆರ್ ಅನ್ಟಚಬಲ್ಸ್. ವಿ ಕುಡ್ ಗೆಟ್ ನೋ ವಾಟರ್ ಬಿಕಾಸ್ ವಿ ವರ್ ಅನ್ಟಚಬಲ್ಸ್. ನಾವು ಅನ್ಟಚಬಲ್ ಆಗಿರೋದ ಕಾರಣದಿಂದ ನಮಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸಚ್ ವಾಸ್ ದ ಲಾಸ್ಟ್ ಥಾಟ್ ದಟ್ ಎಂಟರ್ಡ್ ಅವರ್ ಮೈಂಡ್. ಐ ಸೆಡ್ we had come to a place of safety. Evidently, my elder brother and his misgivings. He said it was not wise for all four of us to go to sleep. Anything might happen. He suggested that at one time
2 should sleep and 2 should keep watch. ಎಲ್ಲರೂ ಕೂಡ ಮಲಗಿಬಿಡೋದು ಒಳ್ಳೆಯದಲ್ಲ, 4 ಜನ, ಇಬ್ಬರು ಮಲಗಿ ಇಬ್ಬರು ಎದ್ಬಿಟ್ಟು ಸುತ್ತಮುತ್ತ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡೋದು. ಸೊ ವಿ ಸ್ಪೆಂಡ್ ದ ನೈಟ್ ಅಟ್ ದ ಫೂಟ್ ಆಫ್ ದಟ್ ಹಿಲ್. ನಾವು ಹಿಲ್ಲಲ್ಲಿ ನೈಟನ್ನು ಕಳೆದ್ವಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಮಲಗಿಬಿಟ್ಟು ಇಬ್ಬರು ಎದ್ದು ವಾಚ್ ಮಾಡ್ತಾ ಇರೋದು ನಿರ್ಧಾರ ಮಾಡಿದ್ರು. ವೈ ದೇ ಹ್ಯಾವ್ ನಾಟ್ ಗಾಟ್ water? Because we were untouchables. That is, because of untouchables we belongs to Mark community, we have not got water ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್. Early at 5 in the morning our cartman came and suggested that we should start for Goregaon. 5 ಗಂಟೆಗೆ ಎದ್ದೇಳಿಸ್ಬಿಟ್ಟು ಕಾರ್ಟ್ಮನ್ನು ನಾವು ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡೋಕ್ಕೆ ಸ್ಟಾರ್ಟ್. ವಿ ಫ್ಲ್ಯಾಟ್ಲಿ ರೆಫ್ಯೂಸ್ಡ್. ವಿ ಟೋಲ್ಡ್ ಹಿಮ್ ದಟ್ ವಿ ವುಡ್ ನಾಟ್ ಮೂವ್ ಅಂಟಿಲ್ 8 o'clock. ನಾವು 8 ಗಂಟೆವರೆಗೂ ಎದ್ದೊಳಕ್ಕಾಗಲ್ಲ ಅಂತ ಹೇಳಿದಂತೆ. ವಿ ಡಿಡ್ ನಾಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ಹಿ ಸೆಡ್ ನಥಿಂಗ್. ಸೊ ವಿ ಲೆಫ್ಟ್ ಅಟ್ 8 ಆ್ಯಂಡ್ ರೀಚ್ ಗೋರೆಗಾಂವ್ ಅಟ್ 11. ನಾವು 8 ಗಂಟೆಗೆ ಬಿಟ್ಟರೆ 8 ಗಂಟೆವರೆಗೂ ನಾವು ಯಾವುದೇ ಕಾರಣಕ್ಕೂ ಎದ್ದೊಳಲ್ಲ ಅಂತ ಹೇಳ್ಬಿಟ್ಟು 8 ಗಂಟೆವರೆಗೂ ಮಲಗಿದ್ರಂತೆ. ಸೊ 8 ಗಂಟೆಗೆ ಬಿಟ್ಟು 11 ಗಂಟೆಗೆ ಗೋರೆಗಾಂವ್ಗೆ ರೀಚ್ ಆದರು. ಗೋರೆಗಾಂವ್ಗೆ ರೀಚ್ ಆದರು. ಮೈ ಫಾದರ್ ವಾಸ್ ಸರ್ಪ್ರೈಸ್ ಟು ಸಿ ಅಸ್ ಆ್ಯಂಡ್ ಸೆಡ್ ದಟ್ ಈ ಹ್ಯಾಡ್ ರಿಸೀವ್ಡ್ ನೋ ಇಂಟಿಮೇಷನ್ ಆಫ್ ಅವರ್ ಕಮಿಂಗ್. ಅಪ್ಪ ಸಡನ್ನಾಗಿ ನೋಡಿಬಿಟ್ಟು ಆಶ್ಚರ್ಯ ಆಯ್ತಂತೆ. ಏನು ಸಡನ್ನಾಗಿ ಬಂದುಬಿಟ್ಟಿದ್ದೀರಾ ಅಂತ, ನೀವೇನು ಇಂಟಿಮೇಷನ್ನೇ ಮಾಡಲಿಲ್ವಲ್ಲ ಬರ್ತಾ ಇರೋದು ಅಂತ ಹೇಳಿದ್ರಂತೆ. ವಿ ಪ್ರೊಟೆಸ್ಟೆಡ್ ದಟ್ ವಿ ಹ್ಯಾಡ್ ಗಿವನ್ ಇಂಟಿಮೇಷನ್ಸ್. ಈ ಡಿನೈಡ್ ದ ಫ್ಯಾಕ್ಟ್. ನಾವು ಇಲ್ಲ ಇಂಟಿಮೇಷನ್ ಮಾಡಿದ್ವಿ, ಲೆಟ್ರ್ ಹಾಕಿದ್ವಿ ನಿಮಗೆ ಅಂತ ಹೇಳಿದ್ರು. ಈ ಡಿನೈಡ್ ದ ಫ್ಯಾಕ್ಟ್. ಇಲ್ಲ ನನಗೆ ಯಾವುದೂ ಲೆಟ್ರ್ ಬರ್ದಿಲ್ವಲ್ಲ ಅಂತ ಹೇಳಿದ್ರಂತೆ. ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಡಿಸ್ಕವರ್ಡ್ ದಟ್ ದ ಫಾಲ್ಟ್ ವಾಸ್ ಆಫ್ ಮೈ ಫಾದರ್ಸ್ ಸರ್ವೆಂಟ್. ನಾವು ಅಪ್ಪನ ಸರ್ವೆಂಟ್ ಏನಿದ್ದ ಅವನು ಮಾಡಿದ್ದ ತಪ್ಪಿಂದ ಅವನು ಲೆಟ್ರನ್ನ ಕೊಟ್ಟಿರಲಿಲ್ಲ, ಅಪ್ಪನಿಗೆ ತೋರಿಸಿರಲಿಲ್ಲ. ಅವನು ಮಾಡಿರೋ ತಪ್ಪಿಂದ ಇಷ್ಟೆಲ್ಲ ನಡಿಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ. ಈ ಹ್ಯಾಡ್ ರಿಸೀವ್ಡ್ ಅವರ್ ಲೆಟರ್ ಬಟ್ ಫೇಲ್ ಟು ಗಿವ್ it to my father. This incident has a very important place in my life. ಇದು ತುಂಬ ಇಂಪಾರ್ಟೆಂಟ್ ರೋಲು ಅಂಬೇಡ್ಕರ್ ಜೀವನದಲ್ಲಿ ಪ್ಲೇ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಐ ವಾಸ್ ಅ ಬಾಯ್ ಆಫ್ 9 ವೆನ್ ಇಟ್ ಹ್ಯಾಪನ್ಡ್. ನಾನು 9 ವರ್ಷದ ಹುಡುಗ ಇದ್ದೆ. ಇದು ಯಾವ ಇನ್ಸಿಡೆಂಟ್ ಆಯಿತು, ಇದು ಇನ್ಸಿಡೆಂಟ್ ಆದಾಗ ನಾನು 9 ವರ್ಷದ ಹುಡುಗ ಇದ್ದೆ. ಬಟ್ ಇಟ್ ಹ್ಯಾಸ್ ಲೆಫ್ಟ್ ಆ್ಯನ್ ಇಂಡಿಲಿಬಲ್ ಇಂಪ್ರೆಷನ್ ಆನ್ ಮೈ ಮೈಂಡ್. Before this incident occurred, I knew that I was an untouchable, and that untouchables were subjected to certain indignities and discriminations. For instance, I knew that in the schools I could not sit in the midst of my class students according to my rank. But ನನಗೆ ಗೊತ್ತಿತ್ತು ಒಬ್ಬ ಅನ್ಟಚಬಲ್ ಆಗಿದ್ದವನು ಯಾವ್ಯಾವಂಥ ಡಿಸ್ಕ್ರಿಮಿನೇಷನ್ನ ಅನುಭವಿಸ್ಬೇಕು ಅಂತ. ಆದರೆ ಈ ಇನ್ಸಿಡೆಂಟು ನನ್ನ ಮನಸ್ಸಿನಲ್ಲಿ 9 ವರ್ಷದ ಹುಡುಗನಾಗಿದ್ದಾಗ ನಡೆದಂಥ ಇನ್ಸಿಡೆಂಟು ಅಂಬೇಡ್ಕರ್ ಮನಸ್ಸಲ್ಲಿ ಸಾಕಷ್ಟು ಮನಸ್ಸಿಗೆ ಘಾಸಿ ಮಾಡಿದೆ. ಇವರು ವೆನ್ ಅಟ್ ದ ಏಜ್ ಸಾಕಷ್ಟು ಸಣ್ಣ ವಯಸ್ಸಲ್ಲೇ ಡಿಸ್ಕ್ರಿಮಿನೇಷನ್ನ ನೋಡಿದವರು ಅಂಬೇಡ್ಕರು. ಯಾಕಂದರೆ ಸಪ್ರೇಟಾಗಿ ಕೂರಿಸ್ತಾಯಿದ್ರು, ಇವರನ್ನು ಸಪ್ರೇಟಾಗಿ ನೀರು ಕೊಡ್ತಾ ಇರಲಿಲ್ಲ. ಇವರನ್ನು ಸ್ಟಾರ್ಟಿಂಗಲ್ಲಿ ಇವರು ಸ್ಕೂಲ್ಗೆ ಬರೋದು ಕೂಡ ಸಾಕಷ್ಟು ವಿರೋಧಿಸ್ತಾಯಿದ್ರು ಮೇಲ್ಜಾತಿಯ ಜನ. ಇದನ್ನೆಲ್ಲನೂ ಕೂಡ ಅನುಭವಿಸಿ ಅಂಬೇಡ್ಕರು ಸ್ಕೂಲ್ಗೆ ಹೋಗ್ತಾಯಿದ್ರು. ಎಜುಕೇಷನ್ ಮೇಲೆ ಸಾಕಷ್ಟು ರೀತಿಯಾದಂಥ ಗೌರವ ಇತ್ತು. ತಾನು ವಿದ್ಯಾವಂತ ಆಗಬೇಕು, ತಾನು ಕೂಡ ಎಜುಕೇಷನ್ ವಿಲ್ ಗಿವ್ ಮೀ ದ ಪವರ್ ಅನ್ನೋದು ಅಂಬೇಡ್ಕರ್ ಮನಸ್ಸಲ್ಲಿ ಸಾಕಷ್ಟು ಇತ್ತು. ಫಾರ್ ಇನ್ಸ್ಟೆನ್ಸ್, ಐ ನ್ಯೂ ದ್ಯಾಟ್ ಇನ್ ದ ಸ್ಕೂಲ್ ಐ ಕುಡ್ ನಾಟ್ ಸಿಟ್ ಇನ್ ದ ಮಿಡ್ಸ್ಟ್ ಆಫ್ ಮೈ ಕ್ಲಾಸ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಮೈ ರ್ಯಾಂಕ್, ಬಟ್ that I was to sit in a corner by myself. ಸ್ಕೂಲಲ್ಲೂ ಕೂಡ ನನಗೆ ಡಿಸ್ಕ್ರಿಮಿನೇಷನ್ ಅನ್ನೋದು ಅನುಭವಿಸಿದ್ದೀನಿ ನಾನು. ಇದೇನು ನನಗೆ ಹೊಸದಲ್ಲ. ನಾನು ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಪಕ್ಕದಲ್ಲಿ ಕೂರಂಗಿರಲಿಲ್ಲ. ನಾನು ಬೇರೆ ಹಾಗೆ ಕೂರಬೇಕಾಗಿತ್ತು, ಬೇರೆ ಒಂದು ಜಾಗದಲ್ಲೇ ಕೂರಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ. ಐ ನ್ಯೂ ದಟ್ ಇನ್ ದ ಸ್ಕೂಲ್ ಐ ವಾಸ್ ಟು ಹ್ಯಾವ್ ಅ ಸಪ್ರೇಟ್ ಪೀಸ್ ಆಫ್ ಗನಿ ಕ್ಲಾತ್ ಫಾರ್ ಮೀ ಟು ಸ್ಕ್ವಾಟ್ ಆನ್ ಇನ್ ದ ಕ್ಲಾಸ್ ರೂಮ್.
ನನಗೆ ಸಪ್ರೇಟ್ ಆದಂಥ ಒಂದು ಜಾಗ ಕೊಟ್ಟಿದ್ದರು. ಆ ಒಂದು ಬಟ್ಟೆನ ತೊಗೊಂಡು ಬಂದು ಅಲ್ಲಿ ಹಾಸ್ಕೊಂಡು ನಾನು ಕೂತ್ಕೋಬೇಕಾಗಿತ್ತು. ಆ ರೀತಿಯಾಗಿ ಡಿಸ್ಕ್ರಿಮಿನೇಷನ್ನ ನಾನು ಅನುಭವಿಸಿದ್ದೀನಿ. ದಟ್ ಕ್ಲಾಸ್ ರೂಮ್ ಆ್ಯಂಡ್ ದ ಸರ್ವೆಂಟ್ ಎಂಪ್ಲಾಯ್ ಟು ಕ್ಲೀನ್ ದ ಸ್ಕೂಲ್ ವುಡ್ ನಾಟ್ ಟಚ್ ದ ಗನಿ ಕ್ಲಾತ್ ಯೂಸ್ಡ್ ಬೈ ಮೀ. ಯಾವ ಒಂದು ಸಣ್ಣದಾದಂಥ ಗೋಣಿಚೀಲ ನಾನು ಏನು ಇಟ್ಕೊಂಡಿದ್ದೆ ಅದನ್ನು ಸ್ಕೂಲ್ನ ಸರ್ವೆಂಟು ಕೂಡ ಟಚ್ ಮಾಡ್ತಾ ಇರಲಿಲ್ಲ. ಐ ವಾಸ್ required to carry the gunny cloth home in the evening and bring it back the next day. ಗೋಣಿ ಚೀಲನ ನಾನು ರಾತ್ರಿ ಸಾಯಂಕಾಲ ಉಪಯೋಗಿಸ್ಬಿಟ್ಟು ಬೆಳಗ್ಗೆ ಬರಬೇಕಾದ್ರೆ ಕ್ಲಾಸ್ಗೆ ಅದನ್ನು ತೊಗೊಂಡು ಬರಬೇಕಾಗಿತ್ತು ಅಂತ ಅಂಬೇಡ್ಕರ್. ವೈಲ್ ಇನ್ ದ ಸ್ಕೂಲ್ ಐ ನ್ಯೂ ದ ಚಿಲ್ಡ್ರನ್ಸ್ ಆಫ್ ದ ಟಚಬಲ್ ಕ್ಲಾಸಸ್ ವೆನ್ ದೆ ಫೆಲ್ಟ್ ಥರ್ಸ್ಟಿ ಕುಡ್ ಗೋ ಔಟ್ ಟು ದ ವಾಟರ್ ಟ್ಯಾಪ್, ಓಪನ್ ಇಟ್ ಆ್ಯಂಡ್ ಕ್ವಿಂಚ್ ದೇರ್ ಥರ್ಸ್ಟ್. ಸ್ಕೂಲಲ್ಲಿ ಹೆಂಗಿತ್ತು ಅಂದರೆ ಯಾರಾದರೂ ಕೂಡ ಎಲ್ಲರೂ ಕೂಡ ನೀರನ್ನು ಬಾಯಾರಿಕೆ ಆದರೆ ನಲ್ಲಿ ತಿರುಗಿಸ್ಬಿಟ್ಟು ನೀರನ್ನು ಕುಡಿಬೋದಾಯಿತು. ಬಟ್ ಐ ಕುಡ್ ನಾಟ್ ಡೈರೆಕ್ಟ್ಲಿ ಗೋ ದೇರ್ ಆ್ಯಂಡ್ ಓಪನ್ ದ ಟ್ಯಾಪ್ ಆ್ಯಂಡ್ ಡ್ರಿಂಕ್ ದ ವಾಟರ್. ನನಗೆ ಆ ಅವಕಾಶ ಇರಲಿಲ್ಲ. ನಾನು ತಕ್ಷಣವೇ ನೀರನ್ನು ಬಿಟ್ಟು ಕುಡಿಯುವಂಥ ಅವಕಾಶ ನನಗಿರಲಿಲ್ಲ. ಐ ನ್ಯೂ ದಟ್ ಚಿಲ್ಡ್ರನ್ಸ್ ಆಫ್ ದ touchable classes when they felt thirsty could go out to the water tap, open it and quench their thirst. ತಕ್ಷಣವೇ ಟಚಬಲ್ ಕ್ಲಾಸಲ್ಲಿ ಯಾರಿದ್ರು ಅವರೆಲ್ಲನೂ ನೇರವಾಗಿ ಹೋಗಿ ಅದನ್ನು ನೀರನ್ನು ತಕ್ಷಣ ಟ್ಯಾಪ್ ಓಪನ್ ಮಾಡಿ ಕುಡಿಬೋದಾಯಿತು. ಬಟ್ ಐ ಕ್ಯಾನ್ಟ್ ಡೂ ದಟ್. ಆಲ್ ದಟ್ ವಾಸ್ ನೆಸಸರಿ ವಾಸ್ the permission of the teacher, but my passion was separate. I could not touch the tap and unless it was opened by a touchable person. ನಾನು ಆದರೆ ಇದನ್ನೆಲ್ಲ ಮಾಡೋಕ್ಕಾಗ್ತಾ ಇರಲ್ಲ. ಯಾರಾದರೂ ಒಬ್ಬ ಟಚಬಲ್ ಪರ್ಸನ್ ಬಂದು, ಯಾವುದಾದ್ರೂ ಒಬ್ಬ ಸ್ಪರ್ಶ ಜಾತಿಯವನು ಬಂದು ಪಿಯಾನ್ ಬಂದು ನನಗೆ ಟ್ಯಾಪ್ ಓಪನ್ ಮಾಡಿಕೊಡ್ಬೇಕಾಗಿತ್ತು, ಅಥವಾ ಯಾವುದಾದ್ರೂ ಒಬ್ಬ ಟಚಬಲ್ ಹುಡುಗ ಬಂದು ಟ್ಯಾಪ್ ಓಪನ್ ಮಾಡಿಕೊಡ್ಬೇಕಾಗಿತ್ತು. ಆಗ ನೀರನ್ನ ಕುಡಿಬೇಕಾಗಿತ್ತು. ಅವನೇ ನೀರನ್ನು ಆಫ್ ಮಾಡಿದ್ಮೇಲೆ ನಾನು ಈ ಕಡೆ ಬರಬೇಕಾಗಿತ್ತು. ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಕ್ವೆಂಚ್ ಮೈ ಥರ್ಸ್ಟ್. ಇನ್ ಮೈ ಕೇಸ್ ದ ಪರ್ಮಿಷನ್ ಆಫ್ ದ ಟೀಚರ್ ವಾಸ್ ನಾಟ್ ಎನಫ್. ನೀರು ಕುಡಿಯೋಕ್ಕೆ ಟೀಚರ್ ಪರ್ಮಿಷನ್ ಮಾತ್ರ ಕೊಟ್ಟರೆ ಸಾಲದಾಗಿತ್ತು ನನಗೆ. ಇನ್ ದ ಪ್ರೆಸೆನ್ಸ್ ಆಫ್ ದ ಸ್ಕೂಲ್ ಪಿಯಾನ್ ವಾಸ್ ನೆಸಸರಿ. ಆ ಸ್ಕೂಲಲ್ಲಿ ಪಿಯಾನ್ ಏನಿದ್ದ ಅವನು ಕೂಡ ನನಗೆ ಅವಶ್ಯಕತೆ ಇತ್ತು. ನೀರನ್ನು ನಲ್ಲಿ ಬಿಡೋಕ್ಕೆ ಅವನು ಕೂಡ ಅವಶ್ಯಕತೆ ಇತ್ತು. ಫಾರ್ ಹಿ ವಾಸ್ ದ ಓನ್ಲಿ ಪರ್ಸನ್ whom the class teachers could use for such a purpose. ಕ್ಲಾಸ್ ಟೀಚರ್ ಆಗಿದ್ದವರು ಅಂಥ ಪರ್ಪಸ್ಗೋಸ್ಕರ ಉಪಯೋಗಿಸ್ತಾ ಇದ್ರು. ಇಫ್ ದ ಪಿಯಾನ್ ವಾಸ್ ನಾಟ್ ಅವೈಲಬಲ್ ಐ ಹ್ಯಾಡ್ ಟು ಗೋ ವಿತೌಟ್ ವಾಟರ್. ಪಿಯಾನ್ ಏನಾದರೂ ಅವತ್ತು ಬಂದಿರಲಿಲ್ಲ ಅಂದರೆ ನಾನು ನನ್ನ ಸ್ಕೂಲ್ ಜೀವನದಲ್ಲಿ ನೀರಿಲ್ಲದೆ ಬಾಯಾರಿಕೆಲ್ಲ ಹೋಗ್ಬೇಕಾಗಿತ್ತು. ದ ಸಿಚುವೇಶನ್ ಕ್ಯಾನ್ ಬಿ ಸಮ್ಡ್ ಅಪ್ ಇನ್ ದ ಸ್ಟೇಟ್ಮೆಂಟ್ ನೋ ಪಿಯಾನ್ ನೋ ವಾಟರ್. ಏನಾದರೂ ಪಿಯಾನ್ ಬರಲಿಲ್ಲ ಅಂದರೆ ನನಗೆ ನೀರು ಇರ್ತಾ ಇರಲಿಲ್ಲ. ಆ ಥರ ಸಿಚುವೇಷನ್ನಲ್ಲಿ ನಾನು ಬೆಳ್ಕೊಂಡು ಬಂದೆ ಅಂತ ಜ್ಞಾಪಿಸ್ಕೊತಾ ಇದ್ದಾರೆ. ಅಟ್ ಹೋಮ್ ಐ ನ್ಯೂ ದಟ್ ದ ವರ್ಕ್ ಆಫ್ ವಾಷಿಂಗ್ ಕ್ಲಾತ್ಸ್ ವಾಸ್ ಡನ್ ಬೈ ಮೈ ಸಿಸ್ಟರ್ಸ್. ನಾವು ವಾಷಿಂಗ್ ಕ್ಲಾತ್ಸ್ ಏನಿದ್ರೆ ಬಟ್ಟೆ ಒಗೆಯೋದೇನಿದೆ ಅದನ್ನು ನನ್ನ ಅಕ್ಕ ತಂಗಿದಿರೇ ಮಾಡ್ತಾಯಿದ್ರು. ನಾಟ್ ದಟ್ ದೆರ್ ವರ್ ನೋ ವಾಷರ್ಮನ್ಸ್ ಇನ್ ಸತಾರಾ. ಸತಾರದಲ್ಲಿ ಯಾವುದೇ ಬಟ್ಟೆ ಒಗೆಯೋರು ಇಲ್ಲ ಅಂತ ಕಾರಣ ಅಲ್ಲ. ನಾಟ್ ದ್ಯಾಟ್ ವಿ ಕುಡ್ ನಾಟ್ ಅಫೋರ್ಡ್ ಟು ಪೇ ದ ವಾಷರ್ಮನ್. ನಾವು ಕೂಡ ವಾಷರ್ಮನ್ಗೆ ದುಡ್ಡು ಕೊಡಲ್ಲ ಅಂತ ಏನಲ್ಲ. ವಾಷಿಂಗ್ ವಾಸ್ ಡನ್ ಬೈ ಮೈ ಸಿಸ್ಟರ್ ಬಿಕಾಸ್ ವಿ ವರ್ ಅನ್ಟಚಬಲ್ಸ್ ಆ್ಯಂಡ್ ನೋ ವಾಷರ್ಮನ್ ವುಡ್ ವಾಶ್ ದ ಕ್ಲಾತ್ಸ್ ಆಫ್ ಎನ್ ಅನ್ಟಚಬಲ್. ನಾವೆಲ್ಲ ಅನ್ಟಚಬಲ್ಸ್ ಆಗಿದ್ವಿ. ಆ ವಾಷರ್ಮನ್ಸು ನಮ್ಮ ಮನೆಗೆ ಬಂದು ಬಟ್ಟೆ ಒಗಿತಾ ಇರಲಿಲ್ಲ. ನಾವೆಲ್ಲ ಅನ್ಟಚಬಲ್ಸ್ ಆಗಿರೋ ಕಾರಣದಿಂದ ವಾಷರ್ಮನ್ಸ್ ಆರ್ ನಾಟ್, ಬಟ್ಟೆ ಒಗೆಯೋರು ನಮ್ಮ ಮನೆಗೂ ಬಟ್ಟೆ ಒಗಿತಾ ಇರಲಿಲ್ಲ ಅಂತ ಹೇಳ್ತಾರೆ. ದ ವರ್ಕ್ ಆಫ್ ಕಟಿಂಗ್ ದ ಹೇರ್ ಆರ್ ಶೇವಿಂಗ್ ದ ಬಾಯ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ ವಾಸ್ ಡನ್ ಬೈ ಅವರ್ ಎಲ್ಡರ್ ಸಿಸ್ಟರ್ಸ್ ಹೂ ಹ್ಯಾಡ್ ಬಿಕಮ್ ಕ್ವೈಟ್ ಆನ್ ಎಕ್ಸ್ಪರ್ಟ್ ಬಾರ್ಬರ್ ಬೈ ಪ್ರಾಕ್ಟೀಸಿಂಗ್ ದ ಆರ್ಟ್ ಆನ್ ಅಸ್. Not that there were no barbers in Satara. Not that we could not afford to pay the barbers. ನಾವು ಬಾರ್ಬರ್ಸು ಕೂಡ ಇದ್ದರು ನಮ್ಮೂರಲ್ಲಿ. ಆದರೆ ಬಾರ್ಬರ್ಸು ನಮಗೆ ಕಟ್ಟಿಂಗ್ ಮಾಡದೇ ಇರೋ ಕಾರಣದಿಂದ ನಮ್ಮ ಕಟ್ಟಿಂಗ್ನ ನಾವುಗಳೇ ಮಾಡ್ಕೊತಾ ಇದ್ವಿ. ಆಮೇಲೆ ನಮ್ಮ ಅಣ್ಣನ ಕಟ್ಟಿಂಗ್ ತಮ್ಮ ಕಟ್ಟಿಂಗ್ ಅಣ್ಣ ಮಾಡೋದ್ರಿಂದ
ನಾವೆಲ್ಲ ಎಕ್ಸ್ಪರ್ಟ್ ಬಾರ್ಬರ್ಸ್ ಆಗಿದ್ವಿ. ಕಾರಣ ಏನು ಅಂದರೆ ನಮಗೆ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಅವ್ರ ಹತ್ರ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಇರಲಿಲ್ಲ ಅಂತಲ್ಲ, ದುಡ್ಡಿತ್ತು, ಆದರೆ ಅವರೆಲ್ಲ ನಮಗೆ ಕಟಿಂಗ್ ಮಾಡೋಕ್ಕೆ ಒಪ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. The work of shaving and hair cutting was done by my sister because we were untouchables, and now barbers would consent to shave an untouchable. ನಾವು ಶೇವಿಂಗು ಕಟ್ಟಿಂಗು ಎಲ್ಲ ನಮ್ಮ ಅಕ್ಕಂದಿರು ಮಾಡ್ತಾಯಿದ್ರು, ನಮ್ಮ ಸಿಸ್ಟರ್ಸ್ ಮಾಡ್ತಾಯಿದ್ರು. ಕಾರಣ ಏನಂದರೆ ಅನ್ಟಚಬಲ್ಸ್ಗೆ ಯಾರೇ ಒಬ್ಬ ಬಾರ್ಬರು ಒಳಗೆ ಸೇರಿಸ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಆಲ್ ದಿಸ್ ಐ ನ್ಯೂ, ಬಟ್ ದಿಸ್ ಇನ್ಸಿಡೆಂಟ್ ಗೇವ್ ಮಿ ಅ ಶಾಕ್ such as I never received before, and it made me think about untouchability, which before this incident happened was with me a matter of course, as it is with many touchables as well as untouchables. ಈ ಕತೆ ಕೇವಲ ನನ್ನೊಬ್ಬನ ಕತೆ ಮಾತ್ರ ಅಲ್ಲ, ಸಾಕಷ್ಟು ಅನ್ಟಚಬಲ್ಸ್ನ ಕತೆ. ಇದು ಗೇವ್ ಮಿ ಅ ಶಾಕ್ ಆ್ಯಸ್ ಐ ನೆವರ್ ರಿಸೀವ್ಡ್ ಬಿಫೋರ್ ಆ್ಯಂಡ್ ಇಟ್ ಮೇಡ್ ಮಿ ಥಿಂಕ್ ಅಬೌಟ್ ಅನ್ಟಚಬಿಲಿಟಿ. ಇದು ನಾನು ಅಸ್ಪೃಶ್ಯತೆ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋಕ್ಕೆ, ಇಂಥ ಇನ್ಸಿಡೆಂಟ್ಗಳು ನನ್ನ ಅಸ್ಪೃಶ್ಯತೆ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋದಕ್ಕೆ ಕಾರಣ ಆಗಿತ್ತು ಅಂತ ಅಂಬೇಡ್ಕರ್ ಹೇಳಿ. ವಿಚ್ ಬಿಫೋರ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ಡ್ ವಾಸ್ ವಿತ್ ಮೀ ಅ ಮ್ಯಾಟರ್ ಆಫ್ ಕೋರ್ಸ್, ಆ್ಯಸ್ ಇಟ್ ಈಸ್ ವಿತ್ ಮೆನಿ ಟಚಬಲ್ ಆ್ಯಸ್ ವೆಲ್ ಆ್ಯಸ್ ಅನ್ಟಚಬಲ್ಸ್. ಇದು ಸಾಕಷ್ಟು ಅನ್ಟಚಬಲ್ಸ್ ಜೀವನದಲ್ಲಿ ಆಗಿರುವಂತಹ ಘಟನೆ ಅಂತ ಹೇಳ್ತಾರೆ. ವಿತ್ ದೀಸ್ ಥಿಂಗ್ಸ್ ಐ ದಿಸ್ ಲೆಸನ್ ಕಂಪ್ಲೀಟೆಡ್. This is an important episode in the life of Ambedkar. ಅಂಬೇಡ್ಕರ್ ಜೀವನದಲ್ಲಿ ನಡೆದಂತಹ ಬಹುಮುಖ್ಯ ಘಟನೆಗಳಲ್ಲಿ ಇದು ಒಂದು. ಗೋರೆಗಾಂವ್, ಆನ್ ದ ವೇ ಟು ಗೋರೆಗಾಂವ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ನು ಅಂಬೇಡ್ಕರ್ ಅನುಭವಿಸಿದರು ಅನ್ನೋದನ್ನು ನಾವು ಈ ಘಟನೆಯಿಂದ ಗೊತ್ತಾಗ್ತದೆ. ಅಂಬೇಡ್ಕರ್ ಬಿಲಾಂಗ್ಸ್ ಟು ಮಹರ್ ಕಮ್ಯುನಿಟಿ, ಅದು ಅನ್ಟಚಬಲ್ ಕಮ್ಯುನಿಟಿ ಆಗಿದ್ದರಿಂದ ಇವರು ಈ ರೀತಿಯಾದಂಥ ಇನ್ಸಿಡೆಂಟ್ನ ಅನುಭವಿಸ್ಬೇಕಾಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ದೀಸ್ ಥಿಂಗ್ಸ್, ಥ್ಯಾಂಕ್ ಯು. ಸ್ಟಡಿ ದ ಒರಿಜಿನಲ್ ಟೆಕ್ಸ್ಟ್. ಇಫ್ ಇಟ್ ಈಸ್ ಪಾಸಿಬಲ್, purchase the book of Dr. B.R. Ambedkar's autobiography, ವೇಟಿಂಗ್ ಫಾರ್ ಅ ವೀಸಾನ ಪರ್ಚೇಸ್ ಮಾಡಿ ಓದಿ. ತುಂಬ ಚೆನ್ನಾಗಿದೆ. ಅ ಗ್ರೇಟ್ ಸ್ಕಾಲರ್ ಆ್ಯಂಡ್ ವೆರಿ ಗುಡ್ ಹ್ಯೂಮನಿ, ವೆರಿ ಗುಡ್ ಸ್ಪೀಕರ್ ಆ್ಯಂಡ್ ಆಲ್ಸೋ ವೆರಿ ವಂಡರ್ಫುಲ್ ರೈಟರ್ ಆ್ಯಂಡ್ ಜರ್ನಲಿಸ್ಟ್. ತುಂಬ ಆಳವಾಗಿ ಅಧ್ಯಯನ ಮಾಡಿದಂತಹ ಇವರ ಬರವಣಿಗೆಯಲ್ಲಿ ಕಾಣ್ಬೋದು. ಈವನ್ ಅಂಬೇಡ್ಕರ್ ಇಂಗ್ಲೀಷ್ ವಾಸ್ ವೆರಿ ಗುಡ್. ತುಂಬ ಅದ್ಭುತವಾಗಿ ಇಂಗ್ಲೀಷ್ನ ಬರೀತಾಯಿದ್ರು ಅಂಬೇಡ್ಕರ್. ಈಗ ನಿಮ್ಮ ಏನು ಇದು ಘಟನೆನ ಇವರು ಬರ್ತಿದ್ದಾರೆ, ಇಟ್ ಈಸ್ ನಾಟ್ ಅ ಟ್ರಾನ್ಸ್ಲೇಷನ್ ವರ್ಷನ್. ಇದು ಯಾವುದೇ ರೀತಿಯಾದ ಭಾಷಾಂತರ ಮಾಡಿ ಬರೆದಿರೋದಲ್ಲ, ಇದು ಒರಿಜಿನಲ್ ಆಗಿ ಅಂಬೇಡ್ಕರ್ ಅವರ ಇಂಗ್ಲೀಷ್ ಬರವಣಿಗೆನೇ. ತುಂಬ ಚೆನ್ನಾಗಿ ಅಂಬೇಡ್ಕರ್ಗೆ ಇಂಗ್ಲೀಷ್ ಬರವಣಿಗೆ ಅಷ್ಟೇ ತುಂಬ ಚೆನ್ನಾಗಿತ್ತು, ಅಷ್ಟೇ ಜ್ಞಾನವನ್ನು ಇತ್ತು. That is why he deserves a true ಭಾರತ ರತ್ನ. ನಿಜವಾದಂತಹ ಭಾರತ ರತ್ನ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಆಲ್ವೇಸ್ ಕಾಲ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಯಾಕಂದರೆ ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋಸ್ ಹಾಕ್ತೀನಿ ಅಂದರೆ ಅದರಿಂದ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಥ್ಯಾಂಕ್ ಯು.